ಮೊದಲನೇದಾಗಿ ಯಾವುದೇ ಒಂದು ಅಸ್ತ್ರವನ್ನ ಯಾರ ಕೈಗಾದ್ರೂ ಕೊಟ್ರೆ ಆ ಅಸ್ತ್ರವನ್ನ ಹೇಗೆ ಬಳಸಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ತಮಗೂ ಘಾಸಿ ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಘಾಸಿ ಮಾಡುವಂತ ಸಾಧ್ಯತೆ ಇದೆ. ತಿಳುವಳಿಕೆ ಬಂದಾಗ ತನಗೆ ಘಾಸಿ ಮಾಡ್ಕೊಳ್ದೆ ಬೇರೆಯವರಿಗೆ ಹಾನಿ ಮಾಡದೆ ಇರಲಿ ಅಂತ ಹಿಂದಿನ ಮಹಾತ್ಮರೆಲ್ಲರೂ ಒಂದಷ್ಟು ಶಿಸ್ತುಗಳನ್ನ, ಒಂದಷ್ಟು ಜೀವನ ಕ್ರಮಗಳನ್ನ ತಿಳಿಸಿ ಹೋಗಿದ್ದಾರೆ. ಅದನ್ನ ನಾವು ಮಾಡುವಂತ ನಿತ್ಯ ಆಚರಣೆಗಳು ಅಂತ ಕರಿತೀವಿ. ಪ್ರತಿ ಧರ್ಮದವರು, ಪ್ರತಿ ಮತದವರು ಒಂದೊಂದು ಆಚರಣೆಗಳನ್ನ ಇಟ್ಕೊಂಡಿರ್ತಾರೆ. ಇದರ ಉದ್ದೇಶ ಏನಪ್ಪಾ, ಆ ಧರ್ಮದ ಉದ್ದೇಶ ಏನಪ್ಪಾ ಅಂದ್ರೆ ಒಟ್ಟಾರೆಯಾಗಿ ಅವುಗಳ ಸಾರ ತನಗೆ ಹಾನಿಯನ್ನ ಮಾಡಿಕೊಳ್ಳದೆ ಇರೋದು ಮತ್ತೆ ಬೇರೆಯವರಿಗೆ ಹಾನಿಯನ್ನು ಮಾಡದೇ ಇರುವಂಥದ್ದು. ಅಷ್ಟೆಲ್ಲ ಓದಿದ ಮೇಲೆ ನಮಗೆ ಕೊನೆಯಲ್ಲಿ ಸಿಗುವಂಥದ್ದೇನು ಆ ಸೂತ್ರ, ತನಗೂ ಹಾನಿ ಮಾಡ್ಕೋಬಾರ್ದು ಮತ್ತೆ ಬೇರೆಯವ್ರಿಗೂ. ಹಾಗೆ ಬದುಕುವ ಒಂದು ಜೀವನ ಕ್ರಮ ಏನಿದೆಯಲ್ಲ ಅದಕ್ಕೆ ನಾವು ಧರ್ಮಾತ್ಮರಾಗಿ ಬಾಳೋದು ಅಂತ ಅಂತೀವಿ. ಮೊದಲನೇ ಪಾಠ ನಮಗಿರುವಂಥದ್ದು ಅಥವಾ ನಾವೆಲ್ಲರೂ ಕಲಿಬೇಕಾಗಿರುವಂಥದ್ದು, ಎಲ್ಲರೂ ಧರ್ಮಾತ್ಮರಾಗಬೇಕು. ಧರ್ಮಾತ್ಮರು ಅಂದ್ರೆ ಕ್ರಿಯೆ ಯಾವುದ್ರ ಮೂಲಕ ಮಾಡ್ತೀವಿ? ಕಾಯ ವಾಚ ಮನಸ. ಈ ಕಾಯ ವಾಚ ಮನಸ ತನಗೂ ತೊಂದರೆ ಮಾಡ್ಕೋಬಾರ್ದು, ಬೇರೆಯವ್ರಿಗೂ ತೊಂದರೆಯನ್ನು ಮಾಡಬಾರ್ದು. ಇದು ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿರೋಂಥ ಜೀವನದಲ್ಲಿ ಮೊದಲನೇ ಸೂತ್ರ. ಯಾಕೆ ಏನು ಅನ್ನುವಂಥದ್ದು ಆಮೇಲೆ ನಮಗೆ ನಿಧಾನವಾಗಿ ಅರ್ಥ ಆಗುತ್ತದೆ. ಒಂದು ಸರಳವಾಗಿ ಉದಾಹರಣೆ ತಗೊಳ್ಳೋದಾದ್ರೆ, ಹೊರಗಡೆ ಒಂದು ಮರ ಇದೆ, ನನಗೆ ಅಧಿಕಾರ ಇದೆ ಅಂತ ಆ ಮರನ ಕತ್ತರಿಸಿದ್ರೆ ಅದು ಇಂಗಾಲನ್ನು ತಗೊಂಡು ಆಮ್ಲಜನಕನ ಕೊಡ್ತದೆ. ಅದರ ಉಸಿರಾಟ, ಹೊರ ಉಸಿರು ನಮ್ಮ ಒಳ ಉಸಿರು. ನೀವು ಆ ಆಮ್ಲಜನಕವನ್ನು ತಗೊಂಡು ಹೊರಗಡೆ ಬಿಟ್ರೆ ನಮ್ಮ ಹೊರ ಉಸಿರು ಅದರ ಒಳ ಉಸಿರು. ಸರಳವಾಗಿ ಅರ್ಥ ಆಗುತ್ತೆ. ಅದು ಮತ್ತೆ ನಾವು ಖಂಡಿತವಾಗ್ಲೂ ಬೇರೆ ಬೇರೆ ಅಲ್ಲ. ಧರ್ಮಾತ್ಮರಾಗೋದ್ರಿಂದ ಭಿನ್ನತೆ ಮಾಯವಾಗ್ತದೆ. ಆ ಭಿನ್ನತೆ ಅನ್ಯ ಅನ್ನುವಂಥದ್ದು ಹೋಗಿ ಎಲ್ಲವೂ ಒಂದೇ, ಅನನ್ಯ ಅನ್ನುವಂಥದ್ದು ಸ್ಥೂಲ ರೂಪವಾಗಿ ನಮಗೆ ಗ್ರಹಣೆ ಬರ್ತದೆ. ಆ ಸೂಕ್ಷ್ಮಕ್ಕೆ, ಆ ಹಂತಕ್ಕೆ ಬೆಳೆದ್ವಿ ಅಂದ್ರೆ ಇನ್ನು ಮುಂದಿನ ಗ್ರಹಣೆ ಸಾಧ್ಯ ಆಗುತ್ತೆ. ಇದಾದ ಮೇಲೆ ಎರಡನೇ ಹಂತದಲ್ಲಿ ಈಗ ಕ್ರಿಯೆ ಅಂತ ಮಾತನಾಡಿದ್ವಿ. ಏನೇ ಕ್ರಿಯೆ ಮಾಡಬೇಕಾದ್ರೂ ಪ್ರಮಾಣ ಮತ್ತೆ ಪರಿಣಾಮದ ಅರಿವಿರ್ಬೇಕು ನಮಗೆ. ಎಲ್ಲ ಕ್ರಿಯೆಗಳಲ್ಲೂ ಕಾಯದಿಂದ ಮಾಡುವಂಥ ಕ್ರಿಯೆಗಳು, ವಾಕ್ ಮಾತಿನಿಂದ ಮಾಡುವಂಥ ಕ್ರಿಯೆಗಳು, ಮತ್ತೆ ಮನಸ್ಸಿನಿಂದ ಮಾಡುವಂಥ ಕ್ರಿಯೆಗಳು, ಪ್ರಮಾಣ ಮತ್ತೆ ಅದರ ಪರಿಣಾಮದ ಅರಿವನ್ನಿಟ್ಟುಕೊಂಡು ನಾವು ಕ್ರಿಯೆ ಮಾಡಬೇಕು. ಅದು ಧರ್ಮಯುತವಾಗಿಲ್ಲ ಅಂದ್ರೆ ಮಾಡುವಂತ ಅಗತ್ಯ ಇಲ್ಲ, ಮಾಡಬಾರದು ಅದನ್ನು. ಪ್ರತಿ ಕ್ರಿಯೆಯಲ್ಲೂ ಅದನ್ನ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಮತ್ತೆ ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳುವಂಥದ್ದು. ಎಲ್ಲದಕ್ಕೂ ಅಡುಗೆಗೆ ಉಪ್ಪು ಪ್ರಮಾಣ ಅಧಿಕವಾದ್ರೆ ಏನಾಗುತ್ತೆ? ಸೇವನೆ ಮಾಡೋಕ್ಕಾಗಲ್ಲ. ಅದೇ ಥರ ಕಡಿಮೆ ಆದರೆ ನೀರಸ ಆಗುತ್ತೆ ಬದುಕು. ಈ ಪ್ರಮಾಣ ಪರಿಣಾಮ ಅನ್ನುವಂಥ ಸೂತ್ರನ
ನಿತ್ಯ ಜೀವನದಲ್ಲಿ ಇಡೀ ಜೀವನ ಪೂರ್ತಿ ನಾವು ಅದನ್ನು ಪರೀಕ್ಷೆ ಮಾಡಬೇಕು ಮತ್ತು ಅಳವಡಿಸ್ಕೋಬೇಕು. ಮೂರನೇದಾಗಿ ಸಮಯೋಚಿತ ಪ್ರಜ್ಞೆ ಅಂತ. ಯಾವ ಸಂದರ್ಭದಲ್ಲಿ ಹೇಗೆ ನಾವು ವ್ಯವಹರಿಸಬೇಕು, ವರ್ತಿಸಬೇಕು ಅಂತ. ಯಾರ ಜೊತೆಯಲ್ಲಿ, ಸಂದರ್ಭದಲ್ಲಿ ಯಾವ ರೀತಿ ಹೇಗೆ ವರ್ತಿಸ್ಬೇಕು ಅನ್ನೋದನ್ನು ತಿಳ್ಕೋಬೇಕು. ಎಲ್ಲದರಲ್ಲೂ ಕೂಡ. ಈಗ 90ನೇ ವಯಸ್ಸಿನಲ್ಲಿ ನಾನೀಗ ಅಕ್ಷರಾಭ್ಯಾಸಕ್ಕೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ ಅಂದರೆ ಹಾಸ್ಯಾಸ್ಪದ ಅನಿಸ್ತದೆ. ಹಾಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆಯೋ ಅದಕ್ಕೆ ಸಮಯೋಚಿತ ಪ್ರಜ್ಞೆ ಅಂತ ಕರಿತೀವಿ. ಸಂದರ್ಭದ ಅನುಸಾರವಾಗಿ ವಿವೇಕದಿಂದ ವರ್ತಿಸ್ಬೇಕು. ಇದು ಬಹಳ ವಿಸ್ತಾರವಾಗಿರುತ್ತೆ. ಅದನ್ನು ಸ್ವಲ್ಪ ಅದನ್ನು ವಿಮರ್ಶಿಸ್ತಾ ತಿಳ್ಕೊಳ್ತಾ ಅನುಷ್ಠಾನ ಮಾಡ್ಕೋಬೇಕು. ಇದಾದ ಮೇಲೆ ತಪ್ಪು ತಿಳುವಳಿಕೆಯಿಂದ ಅದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಅಧ್ಯಾಸ ಅಂತ ಕರೀತಾರೆ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ತಪ್ಪು ತಿಳುವಳಿಕೆ. ಅದನ್ನು ಹೋಗಲಾಡಿಸ್ಕೋಬೇಕು. ಯಾವುದ್ರ ಮೂಲಕ ಅಂದರೆ ಅಭ್ಯಾಸ ಅಂತ. ಅಭ್ಯಾಸ ಅಂದರೆ ಅದರಿಂದ ಬರುವಂಥ ಫಲಿತ ಸರಿಯಾದ ತಿಳುವಳಿಕೆ. ಒಂದು ತಪ್ಪು ತಿಳುವಳಿಕೆ, ಇನ್ನೊಂದು ಸರಿಯಾದ ತಿಳುವಳಿಕೆ. ಇದರ ಜ್ಞಾನ ಬಂದ ಮೇಲೆ ಏನು ಮಾಡಬೇಕು? ತಪ್ಪು ತಿಳುವಳಿಕೆಯಿಂದ ಬಂದಿರುವಂಥ ಆವರಣ ಅಥವಾ ಮೆತ್ತುಕೊಳ್ಳುವಂಥ ಒಂದು ಗುಣ ಇರುತ್ತೆ. ಹೇಗಿರ್ಬೇಕಪ್ಪ ನಾವು ಅಂದರೆ, ಯಾವುದಕ್ಕೂ ನಾವು ಮೆತ್ಕೋಬಾರ್ದು, ಯಾವುದು ನಮಗೆ ಬಂದು ಮೆತ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು, ಮೆತ್ತಿಸ್ಕೋಬಾರ್ದು. ಯಾವಾಗ ತಾವು ಮೆತ್ಕೊಳ್ಳಲ್ವೋ ಅವಾಗ ಅದಕ್ಕೆ ಮಡಿ ಅಂತಾರೆ. ಸರಿ, ತಾವು ಮಡಿ ಕಾಪಾಡ್ಕೊಂಡಿದ್ದೀರಾ, ಆದರೆ ಮೈಲಿಗೆ ಮೆತ್ತಿಸ್ತದೆ. ತಾವು ಸಾಧಕರಾಗಿ ಎಷ್ಟೋ ಅರಿವಿರ್ಬೋದು, ಬಂದು ತಾವು ಮಹಾ ಸಾಧಕರು ಅಂದ ತಕ್ಷಣನೇ ಸ್ವಲ್ಪ ಮೆತ್ಕೋತದೆ. ಸೊ ಯಾವ ಅವಸ್ಥೆಯಲ್ಲಿ ಇರ್ಬೇಕಪ್ಪ ಅಂದ್ರೆ ಶುದ್ಧ ಸಾಕ್ಷಿತ್ವ. ತಾನೂ ಮೆತ್ಕೊಳ್ಳುವಂಥದ್ದಲ್ಲ, ಮೆತ್ತಿಸ್ಕೊಳ್ಳುವಂಥದ್ದು ಅಲ್ಲ. ಈ 4 ಮೂಲಭೂತ ಅಂಶಗಳನ್ನ ಸೂತ್ರ ರೂಪವಾಗಿ ಎಲ್ಲರೂ ಅಳವಡಿಸ್ಕೋಬೇಕು. ಇದು ಪ್ರಾರಂಭ.